ನಮಸ್ತೆ ಟು ಆಲ್ ಮೈ ಪರಂ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಆರೋಹಣ. ಒಂದ್ಸಾರಿ ಪ್ರೀತ್ಸೆ ಅಯ್ಯೋ ಬೇಡ. ಮೂವಿ ನೋಡೋಕು ಮುಂಚೆ ನಾನ್ ನಿಮಗ್ ಕೊಡೋ ಡಿಸ್ಕ್ಲೈಮರ್ ಏನಂದ್ರೆ, ಈ ತಾತ ಫ್ರೇಮ್ ಅಲ್ಲಿ ಕಾಣಿಸ್ತಿದ್ದಂಗೆ ವಾಲ್ಯೂಮ್ ನ 0 ಮಾಡ್ಬಿಡ್ರಿ, ಇಲ್ಲ ಅಂದ್ರೆ ಸ್ವಲ್ಪ ಲೂಸ್ ಬಿಟ್ರೆ ತಲೆ ಮೇಲೆ ಹತ್ ಕೂತ್ಕೊಂಡ್ಬಿಡ್ತಾರೆ. ನೀನೇನೇ ನೋಡ್ತಾ ಇದ್ಯಾ? ನಮ್ದೆಲ್ಲ ಅಲ್ಲಾಡ್ತಾ ಇದ್ದೆ ಉರ್ದೋಗ್ಬಿಡುತ್ತೆ. ನಿಂದು ಗಟ್ಟಿ ಆಗೈತಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ ಕೂತ ನಿಂದು ಉರ್ದೋಗ್ಬಿಡೋದು. ಇಷ್ಟೊಂದು ಸ್ಪೀಡ್ ನಿಂತ್ಕೊಂಡ್ರೆ ಒಂಥರ ಟ್ರೈನ್ ಇದ್ದಂಗೆ ಮಾತಾಡೋದು. ಏನ್ ಮಾತಾಡ್ತಾನೆ ಅಂತ ಅವನಿಗೆ ಮಾತ್ರ ಅರ್ಥ ಆಗ್ತಿದ್ದು, ನಮ್ಗೆ ಅರ್ಥವೇ ಆಗ್ತಾ ಇರ್ಲಿಲ್ಲ. ಈ ಮೂವಿನ ಭೂತ ಮತ್ತೆ ಅವುಗಳ ರಿಲೇಟಿವ್ಸ್ ನೋಡಿದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಇನ್ನೊಂದ್ಸರಿ ಸತ್ತೋಗ್ಬಿಡ್ತಾವೆ. ಬೇರೆ ಕೆಲವು ಮೂವಿಯವರು ಗ್ರಾವಿಟಿ ಮತ್ತೆ ಫಿಸಿಕ್ಸ್ ನ ರುಬ್ಬಿದ್ರೆ, ಇವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಸೈಕಾಲಜಿನೇ ರುಬ್ಬಿದ್ದಾರೆ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅರ್ಜೆಂಟ್ ಆಗಿ ಟಾಯ್ಲೆಟ್ ಮಾಡೋದಿಕ್ ಹೋಗ್ತಿರೋನ್ನ ಯಾರೋ ಬಂದು ಸಾಯಿಸ್ಬಿಡ್ತಾರೆ. ಅಣ್ಣ, ಅವ್ನ್ ಕೊಲೆ ಮಾಡೋದಿಕ್ ಬಂದಿರೋದು ನೀನ್ ಕೆಡ್ಸೋದಿಕ್ಕಲ್ಲ. ಏನು ಮಾಡ್ಬೇಡ. ಅಪಾರ್ಥ ಮಾಡ್ಕೋಬೇಡಿ, ಬಿ ಪಾಸಿಟಿವ್. ಅವನು ಸೆಲ್ಫ್ ಡಿಫೆನ್ಸ್ ನ ಹೇಳ್ಕೊಡ್ತಿರೋದು. ಆಮೇಲೆ ನಮ್ ಹೀರೋ ಎಂಟ್ರಿ ಜೊತೆ ಒಂದ್ ಫೈಟ್ ಆಗುತ್ತೆ. ಬೆಂಕಿ ಬೀರ್ಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಟೇಕ್ ಮೇಲ್ ಟೇಕ್ ತಗೊಂಡು ಮರದ ಕೊಂಬೆ ಮುರಿದಾಕಿದಾರ್ ಬಿಟ್ರೆ ಈ ಸೀನ್ ನ ಇನ್ನೂ ಸರಿಯಾಗಿ ಮಾಡಕ್ಕೆ ಬಂದಿಲ್ಲ. ಇನ್ನೇನ್ ಫೈಟ್ ಎಲ್ಲ ಮುಗಿತು, ಹೀರೋ ಹೋಗ್ಬೇಕು ಅನ್ನೋ ಟೈಮಲ್ಲಿ ಸಡನ್ ಆಗಿ ಡೈರೆಕ್ಟರ್ ಗೆ ಹೀರೋ ಮಾಡಿರೋ 6 ಪ್ಯಾಕ್ ಎಲ್ಲ ನೆನಪಾಗಿ ಓಡಾಡ್ಸಿ ಅಂಗಿ ಹರಿಸಿ ತೋರಿಸ್ತಾನೆ. ಫೈಟಿಂಗ್ ಗಿಂತ ಮುಂಚೆ ರಿಂಗ್ ಆಗ್ತಾ ಇದ್ದ ಮೊಬೈಲು ನಾಯಿ ತರ ಕಿತ್ತಾಡ್ಕೊಂಡ್ ಬಂದ್ರು ಇನ್ನ ರಿಂಗ್ ಆಗ್ತಾನೆ ಇದೆ. ನೆಕ್ಸ್ಟ್ ಹೀರೋ ಮನೆಗ್ ಬರ್ತಾ ಇರೋ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವನು ಫ್ರೆಂಡ್. ನಿಂದೇನು ತಪ್ಪಿಲ್ಲ ಬಿಡು ಗುರು. ಹಾಕೋ ಟೈಮಲ್ಲಿ ಹೆಲ್ಮೆಟ್ ಹಾಕಿದಿದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತಿದ್ದೆ? ಅರ್ಥ ಆಯ್ತು ಅನ್ಸುತ್ತೆ. ಏನಾಯ್ತು? ನಮ್ ರಂಗನ್ನ ದೆವ್ವ ಹೊಡೆದಾಕ್ಬಿಟ್ಟೈತೆ. ದೆವ್ವ ಸಾಯಿಸಿತ್ತಂತೆ. ಆಡೋ ಹುಡ್ಗನ್ ಕರ್ತ್ ಕೇಳಿದ್ರು ಹೇಳ್ತಾನೆ ಯಾವನೋ ಬಂದು ಕಲ್ಲಲ್ಲಿ ಹೊಡೆದು ಸಾಯಿಸಿರೋದು ಅಂತ. ಅದೆಲ್ಲ ಹಂಗಿರ್ಲಿ, ಆ ಊರಿನ ಜನ ನೋಡ್ರಿ, ಪೊಲೀಸಿಗೋ ಆಸ್ಪತ್ರೆಗೋ ಕಾಲ್ ಮಾಡೋದ್ ಬಿಟ್ಟು ಹಗಲೊತ್ತಲ್ಲೇ ಫೈರ್ ಕ್ಯಾಂಪ್ ತರ ಸುತ್ತ ನಿಂತ್ಕೊಂಡಿದ್ದಾರೆ. ಹಂಗೆ ಜೊತೆಗೆ ಎಣ್ಣೆ ಮತ್ತೆ ಸೈಡ್ ಸಿಟ್ಕೋಬೇಕಿತ್ರಣ. ಬೈಕ್ ನ ಫ್ಲೈಮ್ ರೇಂಜ್ ಓಡಿಸ್ಬಿಟ್ಟಲೆ ನನ್ ಸರ್ವಾಂಗನು ಗಡಗಡ ಅಂತ ಅಲ್ಲಾಡೋಗ್ತಾ ಇದೆ. ಬಂದಿರೋದೇ 20-30ರಲ್ಲಿ ಅಲ್ಲಾಡಿಸ್ಕೊಂಡು. ತಾತನ ಆಕ್ಟಿಂಗ್ ನೋಡ್ರಿ, ಗಡಗಡ ಅಂತ ಅಲ್ಲಾಡೋಗ್ತಾ ಇದೆ. ಇದಕ್ಕಿಂತ ಪ್ರೂಫ್ ಬೇಕಾ ಇವನ್ ತಾತ ಅನ್ನೋದಿಕ್ಕೆ? ಅಯ್ಯೋ ಬೇಡ. ಎಲ್ರು ಹೀರೋ ಮನೆಗ್ ಬರ್ತಿದ್ದಂಗೆ ಹೀರೋ ಹೀರೋಯಿನ್ ನೋಡಿ ಮನ್ಸಲ್ಲೇ ಒಂದ್ ಸಾಂಗ್ ಹೇಳೋದಕ್ ಶುರು ಮಾಡ್ತಾನೆ. ಬಂದೆ ಬಿಟ್ಲು ನನ್ನ ಹುಡುಗಿ, ತಪ್ಪು ಮಾಡೋದು ಸಹಜ ಕಣೋ. ಸಾಕ್ ನಿಲ್ಸೋಣ, ಬಿಟ್ರೆ ಇಮ್ಯಾಜಿನೇಷನ್ ಅಲ್ಲೇ ಸಂಸಾರ ಮಾಡಂಗಿದೆ. ಆಮೇಲೆ ಹೀರೋ ಅಪ್ಪನ್ ತೋರಿಸ್ತಾರೆ. ತಂದೆ ತಾಯಿ ಇಲ್ಲದ ನನ್ನ ನಿಮ್ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಿ, ಓದ್ಸಿ ಬೆಳೆಸಿದ್ರಿ. ವಂಶದಲ್ಲಿ ನಿಮಗಿಂತ ದೊಡ್ಡ ದೇವ್ರು ಬೇರೆ ಯಾರು ಇಲ್ಲ. ನೆಕ್ಸ್ಟ್ ಯಾವ್ದೋ ಕಲ್ಲಿಗೆ ತಾಳಿ ಸಿಕ್ಸಿರೋದನ್ನ ತೋರಿಸಿ ಚೈಲ್ಡ್ ತರ ಮಾತಾಡ್ತಾನೆ. 15 ವರ್ಷ ಹಿಂದೆ ನಮ್ಮಿಬ್ರದ್ದು ಮದುವೆ ಆಗಿತ್ತು ಕಣೆ. ಇದೇನು ಅಶ್ನತ್ ಕೊಂಬು, ಇದು ನಿನ್ ಕುತ್ತಿಗೆ ಕಟ್ಟದ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಂತೆ. ಹಂಗಂದ್ರೆ ನೀನ್ ನನ್ನ ಕಟ್ತೀಯಾ, ನೀನ್ ಎಂತ ಆಗ್ಬೇಕು ಅಂತ ಹೇಳದಾಸೆ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬ್ಯಾಕ್ ಗ್ರೌಂಡ್ ನೋಡಿ, ಇವ್ರು ಸಣ್ಣಕ್ಕಿದ್ದಾಗ ಗಿಡ ಮರ ಪೊದೆ ಕಸ ಮನೆ ಹೆಂಗಿದ್ವೋ ಇವಾಗ್ಲೂ ಹಂಗೇ ಇದಾವೆ. ಅದೇ ಟೈಮಲ್ಲೇ ಅವಳ ಫ್ರೆಂಡ್ ನವೀನ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ. ನಮ್ ಹೀರೋ ಇಮ್ಯಾಜಿನೇಷನ್ ಮೊದಲನೇ ಮಗ ಆಗಿರೋದ್ರಿಂದ ಅವಳನ್ನ ಅಲ್ಲೇ ಅವನ ಓಡಿಸ್ಕೊಂಡು ಹೋದ್ರೆ, ಇಲ್ಲಿ ಅಣ್ಣ ಇಮ್ಯಾಜಿನೇಷನ್ ಅಲ್ಲೇ ಡುಯೆಟ್ ಹಾಡೋದಿಕ್ ಹೋಗ್ತಾನೆ. ಹೀರೋನ ನೋಡಿ ಅಕ್ಕಂಗೆ ಜೀವನದ ಮೇಲೆ ಜಿಗುಪ್ಸೆ ಒಂದೋಗೈತಿ. ಈ ಓವರ್ ಆಕ್ಟಿಂಗ್ ತಾತ ಭಯ ಆದ್ರೆ ಹೆಂಗ್ ನಿತ್ಕತಾನೆ ಅಂತ ನೋಡ್ರಿ. ಇದ್ಯಾಕೆ ಇವನು ಗೋಡೆ ಕಚ್ಕೊಂಡು ನಿಂತಿದ್ದಾನೆ? ಅವ್ನ್ ಹೆದರ್ಕೊಂಡಾಗೆಲ್ಲ ಅವ್ನ್ ಇದೇ ಗೋಳು. ಹೌದಲ್ವಾ ತಾತ? ಮಿಸ್ಟರ್ ರಾವ್. ರಾತ್ರಿ ಯಾರ್ದೋ ನೆರಳನ್ನ ನೋಡಿ ತಾತ ವಿಚಿತ್ರವಾಗಿ ಸೌಂಡ್ ಮಾಡೋದಕ್ ಶುರು ಮಾಡ್ತಾನೆ. ದಯವಿಟ್ಟು ವಿಡಿಯೋ ನೋಡ್ತಾ ಸೌಂಡ್ ಕೇಳ್ರಪ್ಪ. ನವೀನ, ಹೀರೋ ಮತ್ತೆ ಇಮ್ಯಾಜಿನೇಷನ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಅಪ್ಪ ಕಮಂಗಿ ತರ ನುಲ್ಕಂತ ಹೋಗಿ ಹೀರೋಯಿನ್ಗೆ ಹೀರೋ ಕಡೆಯಿಂದ ಪ್ರಪೋಸ್ ಮಾಡ್ಬಿಡ್ತಾನೆ. ಹಾಗಾದ್ರೆ ಮದುವೆ ಮಾಡ್ಕೊಂಡು ತಾರ ಮಾಡ್ಕೊಂಡು
ಅವಾಗ ಹೀರೋಯಿನ್ ಇಂದ ಗೊತ್ತಾಗೋದು ನವೀನ ಮತ್ತೆ ಹೀರೋಯಿನ್ 2 ವರ್ಷದಿಂದ ಲವ್ ಮಾಡ್ತಿರ್ತಾರಂತೆ, ಇಬ್ರು ಅನಾಥರಂತೆ. ಅದಕ್ಕೆ ನಮ್ ಹೀರೋನ ರಿಜೆಕ್ಟ್ ಮಾಡ್ಬಿಡ್ತಾಳೆ. ರಾತ್ರಿ ಮತ್ತೆ ದೆವ್ವದ ಎಫೆಕ್ಟ್ ಹಾಕಿ ನವೀನನ್ನ ನಾಯಿ ತರ ಓಡಾಡಿಸ್ತಾರೆ. ಬೆಳಗ್ಗೆ ನೋಡಿದ್ರೆ ಹೀರೋದು ತಾಳಿಕಲ್ಲನ್ನ ಯಾರೋ ಹಾಳು ಮಾಡಿರ್ತಾರೆ. ಅದಕ್ಕೆ ನಮ್ ಸೈಕ್ ಚೈಲ್ಡ್ ಹೀರೋ ಹೀರೋಯಿನ್ ಹತ್ರ ಹೋಗಿ ಕಮಂಗಿ ತರ ಆಡೋದಿಕ್ ಶುರು ಮಾಡ್ತಾನೆ. ನಾನು ಇದನ್ನೆಲ್ಲ ಮಾಡಿಲ್ಲ ಕಣೋ. ಇಲ್ಲ ಕವಿತಾ, ನೀನೇ ಮಾಡಿದ್ದು. ನಿನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಮನೇಲಿ ದೆವ್ವದ ಕಾಟ ಇದೆ ಅಂತ ಹೀರೋಯಿನ್ ಹೀರೋ ಅಪ್ಪನ ಹತ್ರ ಹೇಳಿದ್ದಕ್ಕೆ ಮಗನ್ನ ರಿಜೆಕ್ಟ್ ಮಾಡಿದಾಳೆ ಅನ್ನೋ ಊರಿಗೆ ಇಂಡೈರೆಕ್ಟ್ ಆಗಿ ಕಳ್ಸ್ಕೊಳ್ಳೆ ಅಂತ ಹೋಗ್ತಾನೆ. ಮತ್ತೆ ರಾತ್ರಿ ದೆವ್ವದ ಎಫೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಡೇ ನೋಡಿದ್ರೆ ಮನೆ ಮುಂದೆ ನವೀನನ್ ಹೆಣ ಬಿದ್ದಿರುತ್ತೆ. ಅವ್ನ್ ಮುಖ ನೋಡ್ರಿ ಹೆಂಗಿದೆ ಅಂತ. ಮೋಸ್ಟ್ಲಿ ಸಾಯೋದಕ್ಕೂ ಮುಂಚೆ ಸ್ನ್ಯಾಪ್ಚಾಟ್ ಅಲ್ಲಿ ಅವ್ನ್ ಮುಖ ಅವನೇ ನೋಡ್ಕೊಂಡಿದ್ದ ಅನ್ಸುತ್ತೆ. ದೆವ್ವಾನೇ ಇಲ್ಲ ಅಂತಿದ್ ನಮ್ ಹೀರೋ ಅಪ್ಪ ನಶೆ ಮಾಡ್ಕೊಂಡ್ ಬಂದು ಏನಂತ ಕೇಳ್ರಿ. ಇವನ ನಮ್ಮ ಮನೇಲಿರೋ ದೆವ್ವನೇ ಸಾಯಿಸಿರೋದು. ಈ ಮನೆಯವರು ದೆವ್ವನೇ ಅವನನ್ನ ಸಾಯಿಸಿದ್ದು ಅಂತ ಹೇಳಿದ್ಮೇಲೂ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕೇನೆ. ಇಡೀ ಮೂವಿಲಿ ನಮ್ ಹೀರೋಯಿನ್ ಕಮ್ಮಿ ನಶೆ ಮಾಡಿರೋದ್ರಿಂದ CBI ನವರಿಗೆ ವಿಷಯ ತಿಳಿಸಿ ಕರ್ಸ್ಕೊತಾಳೆ. ಯಾವ್ದೋ ಕಮಿಷನರ್ ಆಫೀಸ್ ಫೋಟೋ ಹಾಕಿ ಇನ್ಯಾವುದೋ ರೋಡಲ್ಲಿ CBI ತರ ಬಿಲ್ಡಪ್ ಅಲ್ಲಿ ಮಾತಾಡಿ ಹೆಲ್ಮೆಟ್ ನ ಹಾಕೊಳ್ಳಂಗೆ ಬೈಕ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆಮೇಲೆ ದಿನ ರಾತ್ರಿ ಕಳೆದು ಬೆಳಗ್ಗೆ ಆಗ್ತಿದ್ದಂಗೆ ತಾತನ್ ಪಕ್ಕ ನವೀನನ್ ಡೆಡ್ ಬಾಡಿ ಬರ್ತಿರುತ್ತಂತೆ. ಅಲ್ಲಿಗೆ CBI ಮತ್ತೆ ಅವ್ನ ತಂಗಿ ಬಂದು ಅವ್ರ ಮನೇಲೆ ಉಳ್ಕೊಂಡು 2 ದಿನಕ್ಕೆ ಆಗ್ತಾ ಇದ್ದಿದ್ ಕೊಲೆಗಳನ್ನೆಲ್ಲ ಯಾರು ಮಾಡಿದ್ದು ಅಂತ ಕಂಡುಹಿಡಿತಾರಂತೆ. ಎಸ್, ನೀವ್ ಹೇಳಿದ್ದು ಕರೆಕ್ಟ್. ಆಮೇಲೆ ಗೊತ್ತಾಗುತ್ತೆ ಬೇಸಿಕಲಿ ನಮ್ ಹೀರೋ ಚಿಕ್ಕವನಿದ್ದಾಗ ಅವನ್ ತಾಯಿನ ಯಾರೋ ಕೊಂದಿದ್ದಕ್ಕೆ ಅಣ್ಣಂಗೆ ತಲೆ ಕೆಟ್ಟೋಗಿರುತ್ತಂತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಅಣ್ಣಂಗೆ ರಾತ್ರಿ ಆಗ್ತಿದ್ದಂಗೆ ಹೆವಿ ಟೆನ್ಷನ್ ಆಗಿ ಕಂಟ್ರೋಲ್ ತಪ್ಪಿ ಸಿಕ್ಕವ್ರನ್ನೆಲ್ಲ ಸಾಯಿಸ್ತಿರ್ತಾನಂತೆ. ಈ ರೋಗ ಇರೋ ವಿಷಯ ಹೊರಗಿನವ್ರಿಗೆ ಗೊತ್ತಾಗ್ಬಾರ್ದು ಅಂತ ಮನೆ ಕೆಲ್ಸದವ್ರೆಲ್ಲ ರಾತ್ರಿ ಆಗ್ತಿದ್ದಂಗೆ ದೆವ್ವದ ತರ ಆಕ್ಟ್ ಮಾಡಿ ಬಂದವ್ರಿಗೆಲ್ಲ ಹೆದರ್ಸ್ತಿದ್ರಂತೆ. ಅದೇ ಗ್ಯಾಪ್ ಅಲ್ಲಿ ನವೀನ್ ಅಣ್ಣ ಹೀರೋ ಆಗೋದಿಕ್ ಹೋಗಿ ಹೀರೋ ಕೈಯಿಂದ ಸತ್ತಿರ್ತಾನಂತೆ. ಈ ವಿಷಯ ಬಂದು 2 ದಿನ ಆಗಿರೋ CBI ಗೊತ್ತಾಗಿದೆ. ಆದ್ರೆ ಹುಟ್ಸಿದಪ್ಪಂಗೆ ಗೊತ್ತಾಗಿಲ್ವಂತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಮ್ ಹೀರೋ ತಾಳಿ ಸಿಕ್ಸಿದ್ ಕಲ್ಲತ್ರ ಹೋಗಿ ಕುತ್ಕಂತಾನೆ. ಮತ್ತೆ ಅವನನ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ಲಿಲ್ವಾ? ಮುಂದೇನಾಯ್ತು ಗುರು ಅಂತ ನಿಮಗ್ ಅನಿಸ್ತಾ ಇದ್ರೆ ಬಿಡತ್ಲ ಹೋಗ್ಲಿ, ಹೆಂಗೋ ಮೂವಿನ ಮುಗಿಸಿದ್ವಲ್ಲ, ಪ್ಯಾಕಪ್ ಅಂತ ಇವ್ರಿಗೆ ಅನ್ಸಿದೆ. ಸೊ ಹಿಂಗೆ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಮೂವೀಸಿಗೆಲ್ಲ ಲಕ್ವ ಹೊಡ್ಸಿದ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಇದನ್ನೇ ಹಾಕ್ತೀನಿ ನಾಳೆ ಯೂಟ್ಯೂಬ್ಗೆ. ಯಾಕೋ ನಂಗೆ ಮುಗೀತಾ? ಸರಿ. ಆಮೇಲೆ ಮಿಸ್ ಕೂಗು 3ನೇ ಸರಿ ಕೂಗ್ತಾ ಇರೋದು ನೀನು. ಈ ದೆವ್ವದ ಕಾಟ ಇದೆ ಅಂತ ಹೀರೋ ನಿನ್ನ ಜಾಗಕ್ಕೆ ಬಂದು ತಪ್ಪು ಮಾಡಿ ನಾನು ಮಗನ್ನ ರಿಜೆಕ್ಟ್ ಮಾಡಲಿಲ್ಲ. ಯಾಕ್ರೋ ಮಗನ್ನ ರಿಜೆಕ್ಟ್ ನೆಕ್ಸ್ಟ್ ಡೇ ಕೂಗ್ಬೇಡ ಇರೋ ಗುರು. ಇನ್ನೊಂದು 5 ನಿಮಿಷ ಹೊರಟೆ ನಾನು. ರೆಕಾರ್ಡ್ ಆಗಿರುತ್ತದು ಕೂಗ್ತಾ ಇರೋದು. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.